ಕರ್ನಾಟಕದಲ್ಲಿ ಜಾಗತಿಕ ಹೂಡಿಕೆ ಮತ್ತು ವಿದೇಶಾಂಗ ವ್ಯವಹಾರದ ಸಚಿವಾಲಯ ಸ್ಥಾಪನೆ ಮಾಡೋ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಸಚಿವ ಎಂ.ಬಿ. ಪಾಟೀಲ್ ಅವರ ಮಧ್ಯೆ ಜಟಾಪಟಿ ನಡೀತಾ ಇದೆ. ಇದರ ಬೆನ್ನಿಗೆ ಈಗ ಜಾಗತಿಕ ಮಟ್ಟದ ಹೂಡಿಕೆದಾರರು ಅಂದರೆ ಉದ್ಯಮಿಗಳು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಅಂತಾರಾಷ್ಟ್ರೀಯ ಕನ್ನಡಿಗರ ಒಕ್ಕೂಟದಿಂದ ಉದ್ಯಮಿ ಡಾಕ್ಟರ್ ರೊನಾಲ್ಡ್ ಕೊಲಾಸೋ, ಪ್ರವೀಣ್ ಶೆಟ್ಟಿ, ಜಕಾರಿಯಾ ಜೋಕಟ್ಟೆ ಇವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಮುಂದುವರಿಸಿ, ನಿಮ್ಮ ನಿರ್ಧಾರಕ್ಕೆ ನಮ್ಮ ಧನ್ಯವಾದ ಅಂತ ಹೊರದೇಶದಲ್ಲಿ ಉದ್ಯಮ ನಡೆಸ್ತಾ ಇರುವಂಥವರು ರೊನಾಲ್ಡ್ ಕೊಲಾಸೋ ಇರ್ಬೋದು, ಪ್ರವೀಣ್ ಶೆಟ್ಟಿ ಇರ್ಬೋದು, ಇವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಸಚಿವಾಲಯದ ಸ್ಥಾಪನೆ ಅಗತ್ಯ ಇದೆ, ಅದನ್ನು ಮಾಡಿ ಅಥವಾ ಆ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಧನ್ಯವಾದ ಅಂತ ತಿಳಿಸಿದ್ದಾರೆ. ಪತ್ರವನ್ನು ನೀವು ನೋಡ್ತಾ ಇದ್ದೀರಿ. ಪತ್ರದಲ್ಲಿ ಏನಿದೆ ಅಂತ ನೋಡಿದರೆ, ಕೆಲ ಇಲಾಖೆಗಳ ಅಧಿಕಾರದ ವ್ಯಾಪ್ತಿ ಕಡಿಮೆಯಾಗುತ್ತೆ ಅನ್ನೋದು ಆಧಾರ ರಹಿತ. ಈ ಸಚಿವಾಲಯ ಯಾವುದೇ ಇಲಾಖೆಯ ಅಧಿಕಾರವನ್ನು ಕಸಿದುಕೊಳ್ಳೋದಿಲ್ಲ. ಅನಿವಾಸಿ ಕನ್ನಡಿಗರನ್ನ ಒಟ್ಟುಗೂಡಿಸೋದಕ್ಕೆ ಇದು ಕೆಲಸ ಮಾಡುತ್ತೆ. ಪ್ರಪಂಚದಾದ್ಯಂತ ಇರುವಂಥ 30 ಲಕ್ಷಕ್ಕೂ ಹೆಚ್ಚು ಅನಿವಾಸಿ ಕನ್ನಡಿಗರಿಗೆ ಇದರಿಂದ ಅನುಕೂಲ ಆಗುತ್ತೆ. ಮತ್ತು ಈ ಇಲಾಖೆಗೆ ಒಬ್ಬ ಪೂರ್ಣಾವಧಿ ಸಚಿವರ ಅಗತ್ಯವೂ ಕೂಡ ಇದೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಿಸಿ ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿದೆ. ಮಾಡಬೇಕಾ ಬೇಡವಾ ಅಥವಾ ಅದರ ಅಧಿಕಾರದ ವ್ಯಾಪ್ತಿ ಎಷ್ಟಿರಬೇಕು ಆ ಸಚಿವಾಲಯದ್ದು ಅಂತ ಎಂ.ಬಿ. ಪಾಟೀಲ್ ಅವರಿಗೆ ಇರುವಂಥ ಆತಂಕ ಅಂತಂದರೆ, ತನ್ನ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ ಅದು. ಅಂದರೆ ಹೂಡಿಕೆಯ ಜವಾಬ್ದಾರಿ ಅಥವಾ ಆ ವ್ಯಾಪ್ತಿ, ಅಧಿಕಾರದ ವ್ಯಾಪ್ತಿ ಅದು ನನ್ನ ಇಲಾಖೆಗೆ ಸೇರಿದ್ದು. ಈಗ ಪ್ರತ್ಯೇಕವಾಗಿ ಇಲಾಖೆ ಮಾಡಿದರೆ ನನ್ನ ಇಲಾಖೆಯನ್ನು ಓವರ್ಟೇಕ್ ಮಾಡ್ದಂಗೆ ಆಗುತ್ತೆ ಅಂತ. ಸೊ ಇದು ಕ್ಯಾಬಿನೆಟಲ್ಲೂ ಚರ್ಚೆ ಆಯಿತು. ಕ್ಯಾಬಿನೆಟಲ್ಲಿ ಚರ್ಚೆಯಾಗಿ ಸಬ್ ಕಮಿಟಿ ಮಾಡಲಾಗಿದೆ. ಅದು ಕೊಡುವಂಥ ರಿಪೋರ್ಟ್ನ ಆಧಾರದ ಮೇಲೆ ಈಗ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಈ ಮಧ್ಯ ಉದ್ಯಮಿಗಳು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.